ಬಹಳ ಕಾರಣಿಕ ದೇವಸ್ಥಾನ ಬೆರಡೂರು ಶ್ರೀ ಅನಂತ ಪದ್ಮನಾಭ ದೇವರು, ನಿಮಗೆಲ್ಲ ಗೊತ್ತಿರಬಹುದು. ಅವರು ಈ ಪತ್ರಿಕಾಗೋಷ್ಠಿ ಮಾಡಿ ದೇವಸ್ಥಾನದ ವಿಷಯ ಮಾತಾಡೋದು ನಮಗೆ ಖಂಡಿತ ಇಷ್ಟ ಇಲ್ಲ. ಆದರೆ ಸುಳ್ಳು ಆಪಾದನೆಗೆ ಉತ್ತರ ಕೊಡ್ತಿದ್ರೆ ನಾವು ಅದಕ್ಕೆ ಒಪ್ಪಿಕೊಂಡ ಹಾಗೆ ಆಗ್ತದೆ. ಹಾಗಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಬಹಳ ನೋವಿನಿಂದ ಮಾಡ್ತಾ ಇದ್ದೇವೆ. ಇದರ ನಮ್ಮಿಂದ ಮುಂಚಿನ ವ್ಯವಸ್ಥಾಪನಾ ಸಮಿತಿ ಮಹೇಶ್ ಶೆಟ್ಟಿ ಮತ್ತು ಅವರ ಬಳಗದಿಂದ ಪ್ರಾರಂಭವಾಗ್ತದೆ. ಅವರು ವ್ಯವಸ್ಥಾಪನಾ ಸಮಿತಿ ಆಗಿ ಕೆಲವೇ ತಿಂಗಳಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಹೊರಡ್ತಾರೆ. ಒಂದು ಜೀರ್ಣೋದ್ಧಾರ ಸಮಿತಿಯಲ್ಲಿ 20 ಜನರು ಇರುವುದು, ಅದು ಸರ್ಕ್ಯುಲರಲ್ಲಿ ಇರುವಂಥದ್ದು 20 ಜನ, 15 ಜನ ನಾಗರಿಕರು, 5 ಜನ ವ್ಯವಸ್ಥಾಪನಾ ಸಮಿತಿಯವರು, ಅಂದರೆ 4 ಜನ ವ್ಯವಸ್ಥಾಪನಾ ಸಮಿತಿಯ ಪದನಿಮಿತ್ತ ಸದಸ್ಯರು ಹಾಗೂ ಇಒ ಸೇರಿ 20 ಜನ. ಅವರು 15 ಜನರ ಲಿಸ್ಟನ್ನು ಮಾತ್ರ ಮಾಡಿ ಸರ್ಕಾರಕ್ಕೆ ಕಳಿಸಿಕೊಡ್ತಾರೆ. ಅದರಲ್ಲಿ 3 ಜನರ ಕ್ರಿಮಿನಲ್ ಹಿನ್ನೆಲೆ ಇರುವುದರಿಂದ 12 ಜನರ ಒಂದು ಜೀರ್ಣೋದ್ಧಾರ ಸಮಿತಿಯಾಗಿ ಬರ್ತದೆ. ತದನಂತರ ಅವರು ಜೀರ್ಣೋದ್ಧಾರ ಸಮಿತಿ ಅಪ್ರೂವಲ್ ಆಗುವ ಮೊದಲೇ ಒಂದು ಅಷ್ಟಮಂಗಲ ಪ್ರಶ್ನೆಯನ್ನು ಪದ್ಮನಾಭ ಶರ್ಮರಿಂದ ಮಾಡಿಸ್ತಾರೆ. ನಾವು ಸೇರಿ ನಾವೆಲ್ಲ 3 ದಿನವೂ ಅದರಲ್ಲಿ ಭಾಗವಹಿಸಿದ್ದೆವು. ಯಾಕಂದರೆ ನಮ್ಮ ದೇವಸ್ಥಾನ ಯಾವ ರೀತಿಯಲ್ಲಾದರೂ ಜೀರ್ಣೋದ್ಧಾರ ಆಗಬೇಕನ್ನೋ ಅಭಿಲಾಷೆ ನಮಗೆಲ್ಲರಿಗೂ ಇತ್ತು. ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದೆವು. ತದನಂತರ ಸ್ವಲ್ಪ ದಿನ ಹೋಗುವಾಗಲೇ ಅದರ ಜೀರ್ಣೋದ್ಧಾರ ಸಮಿತಿಯ ಒಬ್ಬ ಸದಸ್ಯ, ಅವರು RSS ಮುಖಂಡ ಹಾಗೂ ಅನಂತ ಪದ್ಮನಾಭ ದೇವರ ಪರಮ ಭಕ್ತ ರಾಮಮೂರ್ತಿ ಹೆಬ್ಬಾರ್ ಅವರು ಒಂದು ರಾಜೀನಾಮೆ ಪತ್ರವನ್ನು ಬರೀತಾರೆ ವ್ಯವಸ್ಥಾಪನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿಗೆ. ಇದು ರಾಜಕೀಯ ಪ್ರೇರಿತ ಮತ್ತು ಕಾಲಹರಣ ಮಾಡುವ ಸಮಿತಿ ಆದ್ದರಿಂದ ನನಗೆ ಇದರಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ, ಆದ್ದರಿಂದ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಒಂದು ರಾಜೀನಾಮೆ ಪತ್ರವನ್ನು ಬರೀತಾರೆ. ಅದರ ದಾಖಲಾತಿ ಇಲ್ಲೇ ಇದೆ. ಅದಾಗಿ ಒಂದು ತಿಂಗಳು ಹೋಗ್ತಾ ಇರುವಾಗ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಶೆಟ್ಟರು ಇದು ಖಾಲಿ ರಾಜಕೀಯ ಕಾಲಹರಣ ಮಾಡ್ತಾರೆ, ಇದರಲ್ಲಿ ಸುತರಾಮ್ ನನಗೆ ಇರಲಿಕ್ಕೆ ಇಷ್ಟ ಅಲ್ಲ ಅಂತ ಅವರು ರಾಜೀನಾಮೆಯನ್ನು ಮಾಡ್ತಾರೆ. ಅವರದ್ದು ಇಲ್ಲಿ ಇದೆ. ಅಷ್ಟಮಂಗಲ ಪ್ರಶ್ನೆಯನ್ನು ಎಲ್ಲ ಕಕ್ಷೆಯನ್ನು ನಾವು ಜೀರ್ಣೋದ್ಧಾರ ಸಮಿತಿಯವರೇ ಹೇಳಿದ್ದು ಅಂತ ಇಲ್ಲಿ ಸುರೇಶ್ ಸೇರಿಗಾರ ಅವರು ಒಂದು ಬಹಳ ಸುಳ್ಳನ್ನು ಹೇಳಿದ್ದಾರೆ. ದೇವಸ್ಥಾನದಿಂದ 1,40,000 ರೂಪಾಯಿಯನ್ನು ಅದಕ್ಕೆ ಬಳಸಿಕೊಂಡಿದ್ದಾರೆ. ಬಳಸಿಕೊಳ್ಳುವುದು ತಪ್ಪಲ್ಲ, ಆದರೆ ಸುಳ್ಳು ಹೇಳುವುದು ತಪ್ಪು. ದೇವಸ್ಥಾನದಿಂದ 1,40,000 ರೂಪಾಯಿಯನ್ನು ಬಳಸಿಕೊಂಡಿದ್ದಾರೆ. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಏನೆಲ್ಲ ತೋರಿದೆ ಅಂದರೆ 2 ದಿನದಲ್ಲಿ ಮೃತ್ಯುಂಜಯ ಹೋಮ ಮಾಡಬೇಕು, ಇಲ್ಲಾಂದರೆ ನಿಮಗೆ ಅವಘಡ ಆಗ್ತದೆ ಹೇಳಿದ ಅದೊಂದು ಮೃತ್ಯುಂಜಯ ಹೋಮವನ್ನು ಮಾಡಿದ್ದು ಬಿಟ್ಟರೆ ಅವರು ಯಾವುದೇ ಪ್ರಾಯಚಿತ್ತವನ್ನು ಮಾಡಲಿಲ್ಲ. 11 ತಿಂಗಳು ಅವರು ಇದ್ದರು, ಯಾವುದೇ ಪ್ರಾಯಚಿತ್ತವನ್ನು ಮಾಡದೆ ನಾವು ಕಳೆದ ಆಗಸ್ಟಿನಲ್ಲಿ ಎಲ್ಲ ಪ್ರಾಯಚಿತ್ತವನ್ನು 20 ಲಕ್ಷ ರೂಪಾಯಿ ಖರ್ಚಲ್ಲಿ ಊರಿನವರ ಮತ್ತು ಮನೆತನದವರ ಪುರೋಹಿತ ಅಡಿಗ ಫ್ಯಾಮಿಲಿಯವರಿಂದ, ತಂತ್ರಿಗಳಿಂದ ಎಲ್ಲರೂ ಅದಕ್ಕೆ ಹಣವನ್ನು ಭರಿಸಿದ್ದಾರೆ. ನಾವು ದೇವಸ್ಥಾನದಿಂದ ಅಂತ ಹೇಳಲಿಲ್ಲ, 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ಏನು ಪ್ರಾಯಶ್ಚಿತ್ತ ಇದೆ ಪರಂಕರವಾಡಿ ಕುಮಾರಗುರು ತಂತ್ರಿಗಳ ಮಾರ್ಗದರ್ಶನದಿಂದ ಎಲ್ಲ ಏನು 1 ರೂಪಾಯಿಯ ಪ್ರಾಯಶ್ಚಿತ್ತ ಇನ್ನೂ ಬಾಕಿ ಇಲ್ಲದ ಹಾಗೆ ನಾವು ಮೊನ್ನೆ ಅದನ್ನು ನೆರವೇರಿಸಿದ್ದೇವೆ. ಯಾವುದೇ ಪ್ರಾಯಶ್ಚಿತ್ತವನ್ನು ಮಾಡಲಿಲ್ಲ. ಇದರ ಮಧ್ಯದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ವಿನಂತಿಯ ಮೇರೆಗೆ ಸಾರ್ವಜನಿಕರು ನಾವು ಈ ತಟಸ್ಥ ಏನು ಕೆಲಸ ಮಾಡದ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರದ್ದು ಮಾಡಬೇಕಂತ ವಿನಂತಿಯ ಮೇರೆಗೆ ಸಾರ್ವಜನಿಕರು ನಾವು ಒಂದು ಲೆಟರನ್ನು ಕೊಡ್ತೇವೆ. ಯಾರಿಗೆ? ವ್ಯವಸ್ಥಾಪನಾ ಸಮಿತಿಯವರಿಗೆ. ಇದು ಏನು ಕೆಲಸ ಮಾಡದ ಜೀರ್ಣೋದ್ಧಾರ ಸಮಿತಿ, ಇದನ್ನು ರದ್ದು ಮಾಡಬೇಕೆಂದು ನಾವು ವ್ಯವಸ್ಥಾಪನಾ ಸಮಿತಿಯವರಿಗೆ ಕೊಡ್ತೇವೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಅದನ್ನು ನಿರ್ಣಯ ಮಾಡಿ ಧಾರ್ಮಿಕ ದತ್ತಿ ಆಯುಕ್ತರಿಗೆ ಅದನ್ನು ರವಾನೆ ಮಾಡ್ತಾರೆ. ನಾವು ಧಾರ್ಮಿಕ ದತ್ತಿ ಆಯುಕ್ತರಿಗೆ ರವಾನೆ ಮಾಡಲಿಲ್ಲ, ವ್ಯವಸ್ಥಾಪನಾ ಸಮಿತಿ ಆಯುಕ್ತರಿಗೆ ಧಾರ್ಮಿಕ ದತ್ತಿ ಆಯುಕ್ತರಿಗೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ನಿರ್ಣಯ ಮಾಡಿ ಅದನ್ನು ರವಾನೆ ಮಾಡ್ತಾರೆ. ಇನ್ನೊಂದು ವಿಚಾರ ಅಂದರೆ ಜೀರ್ಣೋದ್ಧಾರ ಸಮಿತಿ ಆಗುವ ಒಂದು ಷರತ್ತು ಇರ್ತದೆ. ದೇವಸ್ಥಾನದ ಒಳ ಆಡಳಿತದಲ್ಲಿ ಯಾವುದೇ ಇದಕ್ಕೆ ಹಸ್ತಕ್ಷೇಪ ಮಾಡಬಾರ್ದು ಅಂತ ಜೀರ್ಣೋದ್ಧಾರ ಸಮಿತಿಯವರಿಗೆ ಒಂದು ಷರತ್ತು ಇರ್ತದೆ. ಇವರು ಅದೇ ಕಾರಣವನ್ನು ಹಾಕಿ ಜೀರ್ಣೋದ್ಧಾರ ಸಮಿತಿಯವರು ವ್ಯವಸ್ಥಾಪನಾ ಸಮಿತಿಯ ಆಡಳಿತಕ್ಕೆ ಹಸ್ತಕ್ಷೇಪ ಮಾಡ್ತಾರೆ. ಇದನ್ನು ರದ್ದು ಮಾಡಬೇಕು ಅಂತ ಹೇಳಿ ಸಾರ್ವಜನಿಕರ ಹೆಸರಿನಲ್ಲಿ ಆಯುಕ್ತರಿಗೆ ಕಳಿಸ್ತಾರೆ.
ಅಲ್ಲಿ ಅದು ಏನು ಅದರ ಕಾನೂನುಬದ್ಧವಾಗಿ ಅದು ರದ್ದಾಗ್ತದೆ. ಸುರೇಶ್ ಸೇರಿಗೌಡ ಅವರು ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ 1 ವಾರದಲ್ಲಿ ನಮ್ಮ ಸಮಿತಿಯನ್ನು ಅವರು ಏಕಾಏಕಿ ರದ್ದು ಮಾಡಿದ್ದಾರೆ ಅಂತ. ಕಾಂಗ್ರೆಸ್ ಸರ್ಕಾರ ಬಂದದ್ದು 2023 ಮೇಯಲ್ಲಿ, ಇವರ ಸಮಿತಿ ರದ್ದಾದದ್ದು ನವೆಂಬರಲ್ಲಿ. ಇವರ ಸಮಿತಿ ರದ್ದಾಗುವಾಗಲೂ ಇವರದ್ದೇ ವ್ಯವಸ್ಥಾಪನಾ ಸಮಿತಿ ಇತ್ತು, ನಮ್ಮದು ವ್ಯವಸ್ಥಾಪನಾ ಸಮಿತಿ ಇರಲಿಲ್ಲ. ನಾವು ನಮ್ಮ ವ್ಯವಸ್ಥಾಪನಾ ಸಮಿತಿ ಆದದ್ದು 24 ಡಿಸೆಂಬರಲ್ಲಿ ಆದದ್ದು. ಅದರ ಮೊದಲೇ ಇವರದ್ದೇ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇವರೇ ಒಳ ಜಗಳ, ಇವರದ್ದು ಯಾವತ್ತಿಗೂ ನೋಡಿದ್ರು ಜಗಳ. ಇವರ ಅಧ್ಯಕ್ಷರನ್ನ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನ ಪದಚ್ಯುತಿಗೊಳಿಸಲು ಇವರು ಪುನಃ ಒಂದು 5 ಜನ ಮೀಟಿಂಗ್ ಮಾಡಿ ಒಂದು ನೋಟಿಸ್ ಮಾಡ್ತಾರೆ. ಅದರ ದಾಖಲೆ ಇಲ್ಲಿದೆ. ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನಮಗೆ ಸರ್ವಾಧಿಕಾರ ತೋರ್ತಾರೆ, ಅವರು ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ. ಅವರನ್ನ ಪದಚ್ಯುತಿಗೊಳಿಸಬೇಕಂತ 5 ಜನ ಬೇರೆ ಅದರಲ್ಲೇ ಇದ್ದ ವ್ಯವಸ್ಥಾಪನಾ ಸಮಿತಿಯವರು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಇವರಿಗೆ ಪುನಃ ಒಂದು ಮೀಟಿಂಗ್ ಮಾಡಲಿಕ್ಕೆ ಬಿಡುವುದಿಲ್ಲ. ಆ 5 ಜನರಲ್ಲಿ ಮತ್ತೊಂದು ಜನವನ್ನು ಇವರು ಒಬ್ಬರನ್ನ ಬೆಳಿಗ್ಗೆ ಅವರನ್ನ ಕರ್ಕೊಂಡು ಬಂದು ಇವರು 5 ಜನ ಒಂದು ಮೀಟಿಂಗ್ ಅನ್ನು ಮಾಡ್ತಾರೆ. ಖಾಲಿ ಗಲಾಟೆ ಮಾಡಿಯೇ ಅವರು 3 ವರ್ಷ ಅದನ್ನ ದುಡಿತಾರೆ. ಯಾವುದೇ ಒಂದು ಅಭಿವೃದ್ಧಿಗೆ ಮುಂದುವರಿಲಿಲ್ಲ. ಮತ್ತೆ ಇವರು ಅದು ರದ್ದಾದ ಮೇಲೆ ನಾವು ನಾಗರಿಕರಾಗಿ ಪುನಃ ಏನೂ ಕೆಲಸ ಮಾಡದ ಒಂದು ತಂಡ ಪುನಃ ಬರ್ಬಾರ್ದಂತ ನನ್ನನ್ನು ಸೇರಿ, ನಾನು ರಾಜ್ಕುಮಾರ್ ಶೆಟ್ಟಿ ಕೇವಿಟ್ ನಾವು ಕೋರ್ಟಿಗೆ ಹಾಕಿದ್ದವರು. ನಾವು ಕೇವಿಟ್ ಹಾಕಲಿಲ್ಲ ಅಂತ ನಾವು ಹೇಳುವುದಿಲ್ಲ, ಯಾಕಂದ್ರೆ ಇವರು ಕೆಲಸವೇ ಮಾಡುವುದಿಲ್ಲ, ಬರೇ ರಾಜಕೀಯ. ಇದಕ್ಕೆ ನಮ್ಮ ಕೆರಡೂರವರು ಅಲ್ಲದೆ ಹೊರಗಿನ ರಾಜಕೀಯದವರು ಸೇರಿಕೊಂಡು ಕೆಲಸವನ್ನ ಮಾಡದ. ಯಾಕಂದ್ರೆ ವ್ಯವಸ್ಥಾಪನಾ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಅದು ಒಂದು ಗಾಡಿ 2 ಚಕ್ರ ಇದ್ದಾಗೆ, 2 ಸೇರಿದರೆ ಮಾತ್ರ ಜೀರ್ಣೋದ್ಧಾರ ಮಾಡಲಿಕ್ಕೆ ಆಗ್ತದೆ ವಿನಃ ವ್ಯವಸ್ಥಾಪನಾ ಸಮಿತಿಯನ್ನು ಬಿಟ್ಟು ಜೀರ್ಣೋದ್ಧಾರ ಮಾಡಲಿಕ್ಕೆ ಆಗುವುದಿಲ್ಲ. ತದನಂತರ ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದರ ಮೇಲೆ ಒಂದು ಪತ್ರಿಕಾ ಹೇಳಿಕೆ ಬರ್ತದೆ, ನಮಗೆ ಗೊತ್ತಿಲ್ಲ ಏನಂದ್ರೆ ನಮ್ಮ ನಗಾರಿ ಗೋಪುರ, ದೇವಸ್ಥಾನದ ಎದುರುಗಡೆ ಇರುವ ನಗಾರಿ ಗೋಪುರ, ಅದಕ್ಕೆ 3 ವರ್ಷದಿಂದ ಟರ್ಪಾಲ್ ಹೊದಿಕೆ ಇತ್ತು. ಆ ವರ್ಷ ಅಂದ್ರೆ ಕಳೆದ ಮೇಯಲ್ಲಿ ಒಂದು ಪತ್ರಿಕಾ ಹೇಳಿಕೆ ಬರ್ತದೆ, ನಮ್ಮ ಉದಯವಾಣಿಯಲ್ಲಿ ಬರ್ತದೆ, ಇದು ಸದ್ಯದಲ್ಲೇ ಬೀಳ್ತದೆ, ಬಹಳ ಅಪಾಯ ಇದೆ ಅಂತ. ಹಾಗೆ ಅದು DC ಅವರಿಗೆ ಅವರು ಕ್ವಶನ್ ಅನ್ನು ಮಾಡ್ತಾರೆ. ಅದನ್ನು ನಾನು ಪರಿಶೀಲನೆ ಮಾಡಿ ನಿಮಗೆ ಹೇಳ್ತೇನೆ ಅಂತ DC ಅವರು ಪೇಪರ್ನವರಿಗೆ ಹೇಳ್ತಾರೆ. ಅವರು ಕೂಡಲೇ BW ಅವರನ್ನ, ಲೋಕೋಪಯೋಗಿ ಇಲಾಖೆಯವ್ರನ್ನ ಅದರ ಫಿಟ್ನೆಸ್ ನೋಡಲಿಕ್ಕೆ ಕಳಿಸಿಕೊಡ್ತಾರೆ. ಅವರು ಫಿಟ್ನೆಸ್ ನೋಡಿದಾಗ ಇದನ್ನು ಕೂಡಲೇ ತೆರವು ಮಾಡಬೇಕು, ಇಲ್ಲಾಂದ್ರೆ ಇದು ಯಾರಾದರ ತಲೆಯ ಮೇಲೆ ಬಿದ್ದು ಅಪಾಯದಲ್ಲಿ ಇದೆ ಅಂತ ಅವರು ಹೇಳ್ತಾರೆ. ಇದರ ಮಧ್ಯದಲ್ಲಿ ಊರಿನವರು ಇದನ್ನ ತೆರವು ಮಾಡಬೇಕು, ನಮಗೆ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಕಷ್ಟ, ಹೆದರಿಕೆ ಆಗ್ತದೆ ಅಂತ ಅವರು ಕೊಡ್ತಾರೆ. ಆ ದಾಖಲೆಯು ಇಲ್ಲಿ ಇದೆ. ದೇವಸ್ಥಾನದ ಸಿಬ್ಬಂದಿಗಳು ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತದೆ, ಅಂದ್ರೆ ಹೆದರಿಕೆ ಆಗ್ತದೆ. ಅದರೊಳಗೆ ಬಾಳೆಹಣ್ಣಿನ ಅಂಗಡಿ ಎಲ್ಲ ಇತ್ತು ನಮ್ದು. ಇದು ಅಂದ್ರೆ ಫುಲ್ ಲೀಕೇಜ್ ಪ್ರಾರಂಭ ಆಯಿತು. ಹೋದ ವರ್ಷ ಮಳೆ ಬೇಗ ಬರ್ಲಿಕ್ಕೆ ಹೋಗಿ ಎಲ್ಲಾ ಕಡೆಯಲ್ಲೂ ಲೀಕೇಜ್ ಪ್ರಾರಂಭ ಆಯಿತು. ಯಾಕಂದ್ರೆ ನಮ್ಗೆ ಈ ವರ್ಷ ಟರ್ಪಾಲ್ ಹಾಕುವ ಅವಕಾಶ ಇರಲಿಲ್ಲ. ಏಪ್ರಿಲಲ್ಲೇ ಮಳೆ ಬಂದಾಗ ಅದಕ್ಕೆ ಟರ್ಪಾಲ್ ಹಾಕ್ಲಿಕ್ಕೆ ಆಗಲಿಲ್ಲ, ಬೇಗ ಮಳೆ ಬಂದ ಕಾರಣದಿಂದ. ಆಮೇಲೆ ಮಾಡಲಿಕ್ಕೆ ಯಾರೂ ಕೇಳಲಿಲ್ಲ. ಅದು 35 ಫೀಟ್ ಎತ್ತರದ ಮಾಡು, ಆ ಮಾಡಿ ಹಾಕ್ಲಿಕ್ಕೆ ಯಾರು ಕೇಳಲಿಲ್ಲ. ಅದರ ಶಿಖರಗಳೆಲ್ಲ ಉದುರಿ ಕೆಳಗೆ ಬಿದ್ದಿದ್ದೇವೆ. ಆಮೇಲೆ DC ಇಂದ ನಮ್ಗೆ ಒಂದು ನೋಟಿಸ್ ಆಗ್ತದೆ. ಆ ನೋಟಿಸ್ ಬಂದ ಕೂಡಲೇ ನಾವು ಅವರಿಗೆ ಒಂದು ಮನವಿಯನ್ನು ಮಾಡ್ತೇವೆ, ಅದನ್ನು ತೆರವು ಮಾಡಲಿಕ್ಕೆ ಹಾಗೂ ಕಟ್ಟಲಿಕ್ಕೆ 2 ಮನವಿಯನ್ನು ಒಟ್ಟಿಗೆ ಕೊಟ್ಟಿದೆ. ಅದು ಇಲ್ಲಿದೆ ನಮ್ಮ ಹತ್ರ. ಅವರು ನಮಗೆ ತೆರವು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟು ಆ ಅನುಮತಿಯನ್ನ ಆಯುಕ್ತರಿಗೆ ಕಳಿಸಿ, ಘಟನೋತ್ತರ ಮಂಜೂರಾತಿಗೆ ಆಯುಕ್ತರಿಗೆ ಕಳಿಸ್ತಾರೆ. ಮತ್ತೆ ನಮಗೆ ಕಟ್ಟುವ ಒಂದು ನಾವೇನು ಅವರಿಗೆ ಮನವಿ ಮಾಡಿದ್ರೆ ಅದನ್ನು ಆಯುಕ್ತರಿಗೆ ಕಳಿಸಿ ಅವರು ನಮಗೊಂದು ನೋಟಿಸ್ ಮಾಡ್ತಾರೆ, ಕೂಡಲೇ ಇದನ್ನು ತೆರವು ಮಾಡಬೇಕು. ತೆರವು ಮಾಡುವಾಗ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಎಲ್ಲರೂ ಇಟ್ಟುಕೊಂಡು ತೆರವು ಮಾಡಬೇಕು ಅಂತ ಅವರು ನಮಗೆ ಮೇ 23ಕ್ಕೆ ನಮಗೆ ಒಂದು ನೋಟಿಸ್ ಮಾಡ್ತಾರೆ. ನಾವು ಆ ನೋಟಿಸ್ ಆದಮೇಲೆ ಜೂನ್ 5 ತಾರೀಕುವರೆಗೆ ಒಂದು ಸಮಾಲೋಚನಾ ಸಭೆ ಊರಿನವ್ರದ್ದು ಕರೀತೇವೆ. ಯಾಕಂದ್ರೆ ಊರಿನ ದೇವಸ್ಥಾನ ನಮ್ದಲ್ಲ, ನಾವು ಒಂದು 3 ವರ್ಷ ಆಡಳಿತ ಮಾಡಿ ನಾವು ಹೊರಗೆ ಹೋಗ್ಬೋದು. ಅದು ಬಿಟ್ಟು ಅದು ಊರಿನ ದೇವಸ್ಥಾನ, ಸಾವಿರಾರು ಜನ ಸೇರ್ತಾರೆ. ನಾವು ಅಲ್ಲಿ ಅವರ ಮುಂದೆ ಇಡ್ತೇವೆ, ಅದು ತೆಗಿಬೇಕಾ ಬೇಡವಾ, ನೀವು ಹೇಳಿದ್ರೆ ನಾವು ತೆಗಿತೇವೆ ಅಂತ. ಅದರಲ್ಲಿ ವಾಸ್ತುತಜ್ಞರಾದ ಸುಬ್ರಹ್ಮಣ್ಯ ಭಟ್ರು ಮತ್ತೆ ತಂತ್ರಿಗಳಾದ ಕುಮಾರ ಗುರುಗಳು ಎಲ್ಲ ಬಂದಿದ್ದಾರೆ. ಎಲ್ಲ ಬಂದು ಎಲ್ಲರ ಮುಂದೆ ಸಮಾಲೋಚನಾ ಸಭೆಯಾಗಿ ನಾವು ಅದನ್ನು ಇನ್ನು ತೆಗೆಯುವುದಂತ ಆ ಸಭೆಯಲ್ಲಿ ನಿರ್ಣಯ ಮಾಡಿದ್ವಿ. ತೆಗೆದ್ರೆ ಮೊದಲು ಅದಕ್ಕೆ ಕೆಲವು ಪ್ರಾಯಶ್ಚಿತ್ತ ಆಗಬೇಕಂತ ತಂತ್ರಿಗಳು ಹೇಳಿದರು. ಅದಕ್ಕೆ ಮುಷ್ಟಿಕಾಣಿಕೆ, ಸಾರ್ವಜನಿಕ ಮುಷ್ಟಿಕಾಣಿಕೆಯನ್ನು ಮಾಡಿ ಅದಕ್ಕೆ ಬಸವ ಅದನ್ನು ಎಳೆದು ಆಮೇಲೆ ಅದರಲ್ಲಿ ಒಂದು ಬೊಬ್ಬರಿಯ ಕೆಲವು ದೈವಗಳೆಲ್ಲ ಇತ್ತು, ಅದನ್ನೆಲ್ಲ ನಾವು ಬೇರೆ ಕಡೆಗೆ
ಎಲ್ಲ ವಿಧಿವಿಧಾನಗಳ ಪ್ರಕಾರವಾಗಿ ಅದನ್ನು ಆ ದಿನ ನಾವು ಆ ದಿನವೂ ಸಾವಿರಾರು ಜನ ಸೇರಿ ಸುಮಾರು 5 ಲಕ್ಷದ ಹತ್ತಿರ ನಮಗೆ ಮುಷ್ಟಿ ಕಾಣಿಕೆ ಬಂದಿದೆ. ಅದನ್ನು ನಾವು ದೇವಸ್ಥಾನ ಅಕೌಂಟಿಗೆ ಹಾಕಿದ್ದೇವೆ, ಅದರಲ್ಲಿ ಯಾವ ಹಣವನ್ನು ನಾವು ಖರ್ಚು ಮಾಡಲಿಲ್ಲ. ಎಲ್ಲ ದಾನಿಗಳ ಸಹಾಯದಿಂದ ಅದನ್ನು ಮಾಡಿದ್ದೇವೆ. ಅದು ಬಿಟ್ಟು 1 ವಾರ ಬಿಟ್ಟು ನಾವು, ಯಾಕಂದರೆ ಜೂನ್ ತಿಂಗಳಲ್ಲಿ ಭಾಳಷ್ಟು ಮಳೆ ಬರ್ತಿತ್ತು, ಅದರ ಫುಲ್ಲು ಚಾರ್ಜ್ ತಹಸೀಲ್ದಾರಿಗಿತ್ತು. ಅವರು ನಾವು ತೆಗೆಯುವ ಅದು 1 ವಾರ ರಜೆ ಹಾಕಿ ಬೆಂಗಳೂರಿಗೆ ಹೋಗಿದ್ರು. ಅವರ ಚಾರ್ಜನ್ನು ಗ್ರಾಮ ಕಾರ್ಮಿಕರಿಗೆ ಕೊಟ್ಟು ಆ ಎಲ್ಲ ಲೆಟರ್ ಇಲ್ಲಿದೆ, ಅದನ್ನು ನೀವು ಅದನ್ನು ನೋಡಬೇಕಂತ ಗ್ರಾಮ ಕಾರ್ಮಿಕರಿಗೆ ಅದರ ಅಧಿಕಾರವನ್ನು ಕೊಟ್ಟು ಅವರು ಗ್ರಾಮ ಕಾರ್ಮಿಕರು ಇರ್ತಾರೆ. ನಾವು ಅದರಲ್ಲಿ ತಾಮ್ರ ತೆಗೆಯುವಾಗ ಎಲ್ಲ ವಿಡಿಯೋ ಮಾಡಿಯೇ ತೆಗೆದಿದ್ದೇವೆ. ಅದರ ತೂಕಗಳು, ಅದರ ಬೆಲೆಗಳು ಎಲ್ಲ ಇಲ್ಲಿ ದಾಖಲೆ ಇದೆ. ಎಲ್ಲ ಮಾಡ್ತಾರೆ, ಒಳ್ಳೆ ರೀತಿಯ ನಮಗೆ ಗೌರವ ಇದೆ. ಏನು ಹೇಳ್ತಾರೆ ಅಂದರೆ, ನಾನು ಶಾಸಕನಾಗಿ ಅಲ್ಲ ಸೇವಕನಾಗಿ ಬಂದು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ. ಆದರೆ ಅದೇ ಸಾಯಂಕಾಲ ಅವರು BJP ಪಟ್ಲಮ್ಮ ಕರ್ಕೊಂಡು DC ಆಫೀಸ್ಗೆ ಹೋಗ್ತಾರೆ. ನಾವು ಶಾಸಕರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ, ನೀವು BJP ಅವರಿಗೆ ಮಾತ್ರ ಶಾಸಕರಲ್ಲ, ನಮಗೂ ನೀವೇ ಶಾಸಕರು. ಕಾಪು ಕ್ಷೇತ್ರಕ್ಕೆ 5 ವರ್ಷ ಜನರು ನಿಮಗೆ ಮತ ಹಾಕಿ ಆರಿಸಿದ್ದಾರೆ. ನಿಮ್ಮ ದೇವಸ್ಥಾನದ ವಿಷಯದಲ್ಲಿ ನಿಮ್ಮ ಕಾರ್ಯಕರ್ತರು ಹೇಳಿದಂತೆ ನೀವು ದಯವಿಟ್ಟು ಅದಕ್ಕೆ ತಲೆ ಹಚ್ಚಬೇಡಿ. ನಿಮ್ಮ ಬಗ್ಗೆ ನಮಗೆ ಅತಿ ಗೌರವ ಇದೆ. ನಮ್ಮ ಮಾತಿಗೆ ಅಂದರೆ ದೇವಸ್ಥಾನದ ಪರ ನಾವು ಅವರಿಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ, ಸಮಾಲೋಚನಾ ಸಭೆಗೆ ಕರೆದಿದ್ದೇವೆ, ಮುಷ್ಟಿ ಕಾಣಿಕೆಗೆ ಕರೆದಿದ್ದೇವೆ, ಯಾವುದಕ್ಕೂ ಬರಲಿಲ್ಲ. ಕೇಳಿದರೆ ನನಗೆ ಒತ್ತಡ ಉಂಟು ಅಂತ ಒಂದು ಸಭೆಗೆ ಹೇಳಿದರು. ನಮ್ಮ ಕರೆಯವರಿಗೆ ನನಗೆ ಕಾರ್ಯಕರ್ತರಿಂದ ಹೋಗಬಾರ್ದಂತ ಒತ್ತಡ ಉಂಟು ಅಂತಲೂ ನಮಗೆ ಅವರು ಹೇಳಿದ್ದಾರೆ. ಹೌದು, ಅದಕ್ಕೆ ಈಗ ಅವರಿಗೆ ಮಾಡಿದ ಮೇಲಾಗಿ ಮಾಡಿದ ಫೋನ್ ಕಾಲ್ಗಳು ಎಲ್ಲ ನಮ್ಮ ಹತ್ರ ರೆಕಾರ್ಡ್ ಇದೆ. ನೀವು ಯಾವುದೇ ದಿನ ಯಾವುದೇ ಇಷ್ಟು ಮಾತಾಡಿದ್ದು ನಮಗೆ ಯಾವುದೇ ರೆಕಾರ್ಡ್ ಕೇಳಿದ್ರು ನಮ್ಮ ಹತ್ರ ಎಲ್ಲ ರೆಕಾರ್ಡ್ ಇದೆ. ಯಾಕಂದರೆ ನಮಗೇನು ಪತ್ರಿಕಾಗೋಷ್ಠಿ ಮಾಡೋ ಯಾವ ಚಟವೂ ಇಲ್ಲ. ಇನ್ನಾದರೂ ಅಷ್ಟೇ ಜೀರ್ಣೋದ್ಧಾರ ಸಮಿತಿ ಆಗ್ತದೆ. ಜೀರ್ಣೋದ್ಧಾರ ಸಮಿತಿ ಆದಮೇಲೆ ನಾವು ಶಾಸಕರನ್ನ ಸಂಪೂರ್ಣ ಸಹಕಾರವನ್ನು ಕೇಳ್ತಾ ಇದ್ದೇವೆ. ಹಾಗೆ ಸುರೇಶ್ ಸೇರಿಗಾರ ಅಂತ ಅವರು, ಈಗ ಸೊರಕೆ ಅವರು ಎರಡೂರಿನಲ್ಲಿ ಯಾವುದೋ ಒಬ್ಬ ಸೇರಿಗಾರ ಹೇಳಿಬಿಟ್ಟು ಸುರೇಶ್ ಸೇರಿಗಾರ ಅಂತ ಹೇಳಲೇ ಇಲ್ಲ. ಅವರು ಸೇರಿಗಾರ ಹೇಳಿಕೊಳ್ಳ ಯಾಕೆ ಅವರು ಹೇಳಿಬಿಟ್ಕೊಳ್ಬೇಕು? ಸೇರಿಗಾರ ಅಂದರೆ ನಮಗೆ ಬಹಳ ಗೌರವಯುತ ಸಮುದಾಯ. ಅದು ದೇವಸ್ಥಾನದಲ್ಲಿ ಪುರೋಹಿತರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಸೇರಿಗಾರ ಸಮುದಾಯದವರು. ಅಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಬೇಕಾದ್ರೂ ಸೇರಿಗಾರ ಸಮುದಾಯದವರು ಇದ್ರೆ ಮಾತ್ರ. ಈಗ ನಮ್ಮದು ಇವತ್ತು ಸಂಕ್ರಮಣ, ನಾಳೆ 1 ದಿನ ಬಿಟ್ಟರೆ ನಮ್ಮದು ಜಾತ್ರೆ. ಇದರಲ್ಲಿ ಸೇರಿಗಾರ ಸಮುದಾಯದವರ ಅತಿ ದೊಡ್ಡ ಸೇವೆ ಇದೆ. ಹಾಗಾಗಿ ಸೊರಕೆಯವರು ಎಲ್ಲಿಯೂ ಇವರನ್ನ ತೇಜವಾದ ಮಾಡುವಷ್ಟು ಸಣ್ಣ ಮನುಷ್ಯರು ಸೊರಕೆಯವರಲ್ಲ. ಅವರ ಯಾವ ಅದರ ಬಗ್ಗೆ ನಿಮಗೂ ಗೊತ್ತಿದೆ. ಸೊರಕೆಯವರು ಇವರನ್ನ ತೇಜೋವಧೆ ಮಾಡುವಷ್ಟು ಸಣ್ಣ ಮನುಷ್ಯ ಇವರು ಅಲ್ಲ. ಮತ್ತೆ ಅವರು ಬೇಕಂದ್ರೆ ಇವರನ್ನ ಆ ಸೇರಿಗಾರ ಅಂತ ಹೇಳೂ ಇಲ್ಲ. ಮತ್ತೆ ಸರ್ನೇಮಲ್ಲಿ ಕರೆಯುವುದು ಅದು ಸರ್ವೇ ಸಾಮಾನ್ಯ. ಅವರು ಸೇವೆಗಾರರಾದರೂ ಬೆರಳೂರಲ್ಲಿ ಎಲ್ಲರೂ ಸುರೇಶ್ ಸೇರಿಗಾರ ಅಂತ ಕರೆಯುವುದು ಬಿಟ್ಟರೆ ಸೇವೆಗಾರನ ಅವರು ಸೇವೆಗಾರಾಗಿರ್ಬೋದು, ಅದಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ಹೀಗೆ ಕರೆಯುವಾಗ ಸುರೇಶ್ ಸೇರಿಗಾರ ಅಂತ ಕರೆಯುವುದು. ವಿನಯ್ ಕುಮಾರ್ ಸೊರಕೆ ಅವರಿಗೆ ಅವ್ರದ್ದೇನು ಪರಿಚಯ ಇಲ್ಲ, ಅವ್ರು ಯಾರಂತೂ ಗೊತ್ತಿಲ್ಲ. ಅವ್ರು ಯಾರು ಹೇಳಿದ್ದಕ್ಕೆ ಒಂದು ಸೇರಿಗಾರ ಅಂತ ಹೇಳಿದ್ದಾರೆ ಬಿಟ್ಟರೆ ಅವರ ತೇಜವಧೆ ಅವರು ಮಾಡುವ ಇಲ್ಲ. ಅವರು ಅಷ್ಟು ಕೆಳಮಟ್ಟಕ್ಕೆ ಇಳಿಯುವುದೂ ಇಲ್ಲ. ಶಾಸಕರಲ್ಲಿ ಇನ್ನೂ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ನಾವು ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರೀತೇವೆ, ಪ್ರೀತಿಪೂರ್ವಕವಾಗಿ ಕರೀತೇವೆ. ನೀವು ದೈವಭಕ್ತರು. ಆದರೆ ದೇವಸ್ಥಾನದ ವಿಚಾರದಲ್ಲಿ ನಿಮ್ಮ ಕಾರ್ಯಕರ್ತರು ಹೇಳಿದ್ದಕ್ಕೆ ತಲೆ ಹಾಡಿಸಬೇಡಿ. ಅಲ್ಲಿ ಏನು ಸತ್ಯ ಇದೆ ಅದಕ್ಕೆ ಬನ್ನಿ. ನಾವು ಅದಕ್ಕೆ, ಯಾಕಂದರೆ ನಮಗೆ ಸರ್ಕಾರದ ಕಡೆಯಿಂದ ಸೊರಕೆಯವರ ಸಹಾಯ ಹೋಗಬೇಕು. ನಮಗೆ ಬರೇ ಸುರೇಶ್ ಶೆಟ್ಟರ್, ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ವಿನಯ್ ಕುಮಾರ್ ಸೊರಕೆ ಅವರ ಸಹಕಾರ ಹೋಗಬೇಕು. ನಮಗೆ ವಿನಯ್ ಕುಮಾರ್ ಸಹಕಾರ ಇಲ್ಲದೆ ನಮ್ಮ ಹತ್ರ ಮಾಡಲಿಕ್ಕೆ ಆಗುದಿಲ್ಲ. ಈಗ ಶಾಸಕರಾಗಿ ಸುರೇಶ್ ಶೆಟ್ಟರ್ ಸಹಕಾರ ಹೋಗಬೇಕು. ಆಗ ದೇವಸ್ಥಾನ ಬಹಳ ಉತ್ತಮವಾಗಿ ಆಗ್ತದೆ ಅಂತ. ಯಾಕಂದ್ರೆ ನಮ್ಮದು ದೇವಸ್ಥಾನ ಅಲ್ಲ ಅದು. ನಾವು ಈಗ ನಾಮಕಾವಸ್ಥೆಗೆ ಇದ್ದೇವೆ. 3 ವರ್ಷ ಆದ್ಮೇಲೆ ನಾವು ಹೋಗ್ತೇವೆ, ಇನ್ನೊಬ್ಬರು ಬರ್ತಾರೆ, ಅದನ್ನು ಮುಂದುವರಿಸಬೇಕು. ಅದು ನಾವೇ ಅನ್ನೋದು ನಮಗೆ ಎಲ್ಲಿಯೂ ಇಲ್ಲ. ನಮ್ದೀಗ ಸಮತೋಲನ ವ್ಯವಸ್ಥಾಪನಾ ಸಮಿತಿ, ನಾವು ಕೆಲಸ ಮಾಡಲಿಕ್ಕೂ ರೆಡಿ ಇದ್ದೇವೆ, ಕೆಲಸ ಮಾಡಿಸ್ಲಿಕ್ಕೂ ರೆಡಿ ಇದ್ದೇವೆ. ಎರಡನ್ನ ಸರಿ ಅಂತ ನಮ್ಮ ವ್ಯವಸ್ಥಾಪನಾ ಸಮಿತಿ ಇದೆ. ಇವತ್ತು ಸಂಕ್ರಮಣ ಎಲ್ಲರಿಗೂ ಬರಲಿಕ್ಕಾಗಲಿಲ್ಲ. ಹಾಗೆ ನಮ್ದು ಅವರಾಗೆ ಕಚ್ಚಾಟ ಇಲ್ಲ. ನಾವು ಕಚ್ಚಾಟವರು ಮೊನ್ನೆ ಇಲ್ಲಿ ಆಪಾದನೆ ಮಾಡಿದ್ದಾರೆ. ಅವರ ಹೆಸರು ಹೇಳಿಲ್ಲ, ಅದು ಶಾಂತರಾಮ್ ಸೂಡ್ರ ಬಗ್ಗೆ ಆಪಾದನೆ ಮಾಡಿದ್ದಾರೆ. ನಮಗೆ ಅವ್ರ ಹೆಸರು ಹೇಳ್ತಿದ್ರು, ನಾವು ಹೆಸರು ಹೇಳ್ತಾ ಉಂಟು. ಶಾಂತರಾಮ್ ಸೂಡ್ರಿಗೆ ಈಗ 72ರಿಂದ 73 ವರ್ಷ. ಅವರು 50 ವರ್ಷದಲ್ಲಿ ಬೆರಳೂರಿನಲ್ಲಿ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಶುದ್ಧ ಹಸ್ತದಿಂದ ಎಲ್ಲ ರೀತಿಯ ಕೆಲಸ ಮಾಡಿದವರು ಬೆರಳೂರಲ್ಲಿ. ನೀವು ಒಂದಿನ ಗುಪ್ತವಾಗಿ ಯಾರ ಹತ್ರ ಕೇಳಿದ್ರು ಹೇಳ್ತಾರೆ, ಯಾರಂದರೆ ಶಾಂತರಾಮ್ ಸೂಡ್ರು. ಅಲ್ಲಿ ಹೈಸ್ಕೂಲ್ ಇರ್ಬೋದು,
ಕಳೆದ ಬಾರಿ ಅಷ್ಟೇ ಬಂಟರ ಸಂಘ ಬೆಳ್ಳೂರಿನಂಥ ಗ್ರಾಮೀಣ ಪ್ರದೇಶದಲ್ಲಿ 9 ಕೋಟಿ ಖರ್ಚು ಮಾಡಿ ಒಂದು ಒಳ್ಳೆಯ ಬಂಟರ ಸಂಘ ರಚನೆ ಮಾಡಿ ಕೊಟ್ಟದ್ದು ಶಾಂತರಾಮ್ ಸೂರು. ಈಗ ಅದರ ಜಾಗ ಮತ್ತು ಎಲ್ಲ ಈಗ ಅದರ ವ್ಯಾಲ್ಯೂ 12 ಕೋಟಿ ರೂಪಾಯಿ ಆಗ್ತಾ ಇದೆ. 50 ವರ್ಷದ ಹಿಂದೆ ಅವರೊಂದು ಯುವಕ ಮಂಡಲದ ಅಧ್ಯಕ್ಷರಾಗಿದ್ದಾಗ ಒಂದು ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಒಂದೇ ವರ್ಷ ಅಧ್ಯಕ್ಷರಾಗಿ ಅದರ ಹಾನಿಗೆ ಒಳಗಾಗ್ತದೆ ಮತ್ತೆ ಅದರ ಸಂಪೂರ್ಣ ಹೋಗ್ತದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಕೂಡ ಇದೆ. ಸೊ ಇದನ್ನ ಮನಗಂಡ ನಾವು ಇದನ್ನ ಉಳಿಸಬೇಕಾಗಿರುವಂತದ್ದು ಬಹುಶಃ ನಮ್ಮ ಬೆಳ್ಳೂರಿನ ನಾಗರಿಕ ಬಂಧುಗಳಿಗೆ ಆದ್ಯ ಕರ್ತವ್ಯ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿಗೆ 40 ಮೀಟರ್ ಮಾರ್ಜಿನ್ ಇದೆ, ರೋಡ್ ಮಾರ್ಜಿನ್ ಇದೆ. ಪ್ರಸ್ತುತ ಟೊಪೋಗ್ರಾಫಿಕ್ ಸರ್ವೆ ಅನ್ನ ನಾವು ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ನಡೆಸಿದಾಗ ರಾಷ್ಟ್ರೀಯ ಹೆದ್ದಾರಿಯ ಮೆಟ್ಟುಭಾಗದ 40 ಮೀಟರ್ ಏನು ಅದು ರೋಡ್ ಮಾರ್ಜಿನ್ ಇದೆ, ಅದು ದೇವಸ್ಥಾನದ ಗರ್ಭಗುಡಿಗೆ ಬರ್ತದೆ. ದೇವಸ್ಥಾನದ ಪಶ್ಚಿಮ ಭಾಗದಿಂದ 40 ಮೀಟರ್ ದೇವಸ್ಥಾನದ ಮೆಟ್ಲು ಗರ್ಭಗುಡಿಗೆ, ಮತ್ತು ದೇವಸ್ಥಾನದ ಉತ್ತರ ಭಾಗದಿಂದ ಸಂಪೂರ್ಣ ಗೀತಾ ಮಂದಿರ, ಕೆರೆ ಎಲ್ಲ ರೋಡ್ ಮಾರ್ಜಿನ್ ಕೂಡ ಬರ್ತದೆ. ಇಲ್ಲಿ ನಮ್ಮ ಪ್ರಶ್ನೆ ಏನು ಕೇಳಿದರೆ, ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡ್ತದೆ, ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ರೋಡ್ ಮಾರ್ಜಿನ್ ಅಲ್ಲಿ 40 ಮೀಟರ್ ಅದು ಎಷ್ಟೇ ಇರಲಿ, ಅಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ಯಾವುದೇ ದೇವಸ್ಥಾನ ಇರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿದ್ರು ಕೂಡ ಅದನ್ನ ತೆರವುಗೊಳಿಸಬೇಕು ಅನ್ನೋ ಒಂದು ಆರ್ಡರ್ ಇದೆ. ಅದರ ಪ್ರಕಾರ ಈಗ ನಮ್ಮ ಏನು ಚಿಂತೆ ಕೇಳಿದ್ರೆ, ಬಹುಶಃ ಈಗಲೇ ಅವರು ನಮ್ಮನ್ನು ಕನ್ಸಿಡರ್ ಮಾಡ್ಲಿಕ್ಕೋಸ್ಕರ ನಾವು ಕೋರ್ಟ್ ಹೋಗ್ತೇವೆ ಅಂತೇಳಿ ಅವರ ಆ ಮನಸ್ಥಿತಿ ಇರುವವರು ಬಹುಶಃ ನಾಳೆ ಕೂಡ ಯಾರಾದ್ರೂ ಇದಕ್ಕೆ ಕೋರ್ಟ್ಗೆ ರೋಡ್ ಮಾರ್ಜಿನ್ ಅಲ್ಲಿ ನೀವು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಹೊರಟಿದ್ರೆ ಇದು ಮಾಡೋದು ಕಾನೂನು ಬಾಹಿರ ಅಂತ ಹೇಳಿ ಹೋದ್ರೆ ಅದು ನಿಂತ್ರೆ ಅದರ ಜವಾಬ್ದಾರಿ ಯಾರು ಅಂತ ಹೇಳಿ ನಾವು ಕೇಳುವಂತ ಪ್ರಶ್ನೆ. ಈಗ ನಮಗೆ ನಮ್ಮ ಊರಿನವರ ಕರ್ತವ್ಯ ಅಂತ ಹೇಳಿದ್ರೆ, ಕಳೆದ 1000 ವರ್ಷಗಳಿಂದ ನಮ್ಮ ಹಿರಿಯರು ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಯಾವುದೇ ರೀತಿಯ ಹಾನಿ ಆಗಬಾರ್ದು, ರಥ ಸುತ್ತು ಬರಬೇಕು, ವರ್ಷಕ್ಕೆ 16 ಬಾರಿ ರಥ ಸುತ್ತು ಬರ್ತದೆ. ರಥ ಸುತ್ತು ಬರುವಾಗ ಅದು ಯಾವ ರೀತಿ ಅದರ ಶೈಲಿ ಇದೆ ಕೇಳಿದ್ರೆ, ಗರ್ಭಗುಡಿಯಿಂದ ಪೂರ್ವಕ್ಕೆ, ಪಶ್ಚಿಮಕ್ಕೆ ಮತ್ತು ದಕ್ಷಿಣಕ್ಕೆ ಒಂದೇ ಅಳತೆ ಮತ್ತು ಉತ್ತರಕ್ಕೆ 1.5 ಪಟ್ಟು ಹೆಚ್ಚು ಅಳತೆಯನ್ನು ಹೊಂದಿದೆ. ಅಂದ್ರೆ ಅಷ್ಟು ಆಯವಾಗಿ ಅದಿದೆ. ಅದನ್ನ ಈಗ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆದಂತ ಸಂದರ್ಭದಲ್ಲಿ ಉತ್ತರ ಮತ್ತು ಪಶ್ಚಿಮ ಭಾಗ ಸಂಪೂರ್ಣ ಹಾನಿಗೊಳಗಾಗಿ ಅದರ ನಾಗಮನೆ ಇರ್ಬೋದು, ಕೆರೆಯ ಭಾಗ ಇರ್ಬೋದು, ಕಲ್ಯಾಣ ಮಂಟಪ ಇರ್ಬೋದು, ಮತ್ತು ಒಂದು ಪಂಜುರಿ ಗುಡಿ ಕೂಡ ಇದೆ ಆ ಕಡೆ, ಅದು ಕೂಡ ಸಂಪೂರ್ಣ ರಸ್ತೆಯಲ್ಲೇ ಹೋಗ್ತದೆ. ಹಾಗಾಗಿ ನಾವು ನಮ್ಮ ಚಿಂತನೆಯ ಪ್ರಕಾರ, ನಮ್ಮ ವ್ಯವಸ್ಥಾಪನಾ ಚಿಂತನೆ ಪ್ರಕಾರ ಒಂದು ಡ್ರಾಫ್ಟ್ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿದ್ದೇವೆ. ಇದು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ. ಟೊಪೋಗ್ರಾಫಿಕ್ ಸರ್ವೆನ ನಡೆಸಿ ಎಷ್ಟು ಅಳತೆಯಲ್ಲಿದೆ, ಯಾವ ಭಾಗದಲ್ಲಿ ಬೈಪಾಸ್ ಹೋದರೆ ನಮ್ಮ ದೇವಸ್ಥಾನ ಉಳಿತದೆ ಮತ್ತು ಬೆಳೀತದೆ ಅನ್ನೋ ಬಗ್ಗೆ ಕೂಡ ನಾವು PWDಗೆ ಸಲ್ಲಿಕೆಯನ್ನು ಕೂಡ ಮಾಡಿದ್ದೇವೆ. ಅಂದ್ರೆ ದೇವಸ್ಥಾನದ ಇದ್ರ ಭಾಗದಿಂದ 150 ಮೀಟರ್ ಅಂತರದಲ್ಲಿ ಒಂದು ದೇವಸ್ಥಾನದ್ದೇ ಜಾಗ, ನಮ್ಮದೇ ಜಾಗ, ಖಾಲಿ ಜಾಗ ಇದೆ. ಅಲ್ಲಿ ಸುಮಾರು 480 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅದು ಹೈವೇ ಇನ್ನೊಂದು ಕಡೆ ಕನೆಕ್ಟ್ ಆಗ್ತದೆ. ಇದರಲ್ಲಿ 2 ಎಕರೆ 62 ಸೆಂಟ್ ಜಾಗ ಹೋಗ್ತದೆ. ಇದರಲ್ಲಿ 80% ದೇವಸ್ಥಾನದ ಜಾಗ ಮತ್ತು 20% ಒಂದು ಪ್ರೈವೇಟ್ ಜಾಗ ಇದೆ. ಅದು ಕೂಡ ದೇವಸ್ಥಾನದ ಚಾಕರಿಗೆ ಮಾಡುವವರು ಅವರು ಕೂಡ ರೆಡಿ ಇದ್ದಾರೆ ಕೊಡ್ಲಿಕ್ಕೆ. ಮತ್ತೆ ಈ ಬೈಪಾಸ್ ಅಲ್ಲಿ ಹೋಗುವುದರಲ್ಲಿ ಕೇವಲ ದೇವಸ್ಥಾನದ 4 ಕಟ್ಟಡಗಳು ಮಾತ್ರ ಹೋಗ್ತವೆ. ಮತ್ತು ಅವರು ಎಕ್ಸಿಸ್ಟಿಂಗ್ ಹೈವೇಯಲ್ಲಿ ಇದ್ದಲ್ಲೇ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಅದು ಹೋದ್ರೆ 45 ಕಟ್ಟಡಗಳಿಗೆ ಹಾನಿ ಆಗ್ತದೆ. ಯಾಕಂದ್ರೆ ಕೆಲವರಿಗೆ ಅದು ಅದರಲ್ಲಿ ಬದುಕು ಕಟ್ಕೊಂಡಿದ್ದಾರೆ ಅವರು, ನಮ್ಮ ಊರಿನವರು. ಹಾಗಾಗಿ 45 ಕಟ್ಟಡ ಹೋಗುವಾಗ ಒಟ್ಟು ಪರಿಹಾರ 9 ಕೋಟಿ ಚಿಲ್ಲರೆ ಕೊಡ್ಬೇಕಾಗ್ತದೆ ಸರ್ಕಾರಕ್ಕೆ. ಇದೇ ಬೈಪಾಸ್ ಅಲ್ಲಿ ಹೋದ್ರೆ ಕೇವಲ 4 ಕೋಟಿ ಏನು ಪರಿಹಾರವನ್ನ ಕೊಡ್ಬೇಕಾಗ್ತದೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಕೂಡ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೇವೆ, ಸಲ್ಲಿಕೆಯನ್ನ ಮಾಡಿದ್ದೇವೆ. ಹಾಗಾಗಿ ನಮ್ಮ ಮನವಿಗೆ ಏನು ಕೇಳಿದೆ, ಈಗಾಗಲೇ ಇದರ ಬಗ್ಗೆ ನಾವು ಶಾಸಕರ ಕೂಡ ಗಮನ ಸೆಳೆದಿದ್ದೇವೆ, ನಮ್ಮ ಮಾನ್ಯ ಸಂಸದರ ಕೂಡ ಗಮನ ಸೆಳೆದಿದ್ದೇವೆ, ಮತ್ತು ನಮ್ಮ PWD ಮಿನಿಸ್ಟರ್ ಕೂಡ ನಾವು ಹೇಳಿದ್ದೇವೆ. ಆದ್ರೆ ನಾವು ಸಂಸದರಿಗೆ ಮತ್ತು ಶಾಸಕರಿಗೆ ಮನವಿ ಮಾಡಿಕೊಟ್ಟಾಗ ಅವ್ರು ಯಾವುದೇ ರಿಪ್ಲೈ ಅನ್ನ ಇಷ್ಟುವರೆಗೆ ದೇವಸ್ಥಾನಕ್ಕೆ ಕೊಟ್ಟಿಲ್ಲ. ಆದ್ರೆ ನಾವು ವೀರೇಂದ್ರ ಹೆಗ್ಡೆ ಅವರಿಗೆ ಕೂಡ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಅವರು ನಿತಿನ್ ಗಡ್ಕರಿ ಅವರಿಗೆ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ. ಇದೊಂದು ಪ್ರಾಚೀನ ದೇವಾಲಯ, ಇದಕ್ಕೆ ಯಾವುದೇ ರೀತಿಯಲ್ಲಿ ಅದರ ವಾಸ್ತುವಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಹಾನಿ ಆಗಬಾರ್ದು, ಇದನ್ನು ನೀವು ಬೈಪಾಸ್ ಮಾಡಿಕೊಡ್ಬೇಕು ಅನ್ನೋ ಒಂದು ಲೆಟರ್ ಕೂಡ ನಮಗೆ ಸರ್ಕಾರ ಕೊಟ್ಟಿದ್ದಾರೆ, ನಮ್ಮ ಹತ್ರ ಕೂಡ ಇದೆ. ಹಾಗಾಗಿ ನನ್ನ ಮನವಿ ಏನು ಕೇಳಿದ್ರೆ, ದೇವಸ್ಥಾನದ ಉಳಿಗಾಗಿ, ಯಾಕಂದ್ರೆ ದೇವಸ್ಥಾನ ಒಂದು ಉತ್ತಮ ರೀತಿಯಲ್ಲಿ ಇರುವಂತಹ ರಥಬೀದಿ ವ್ಯವಸ್ಥೆಯನ್ನು ಹೊಂದಿರುವಂತಹ ಒಂದು ದೇವಸ್ಥಾನ, ಇಲ್ಲಿ ಕೂಡ ಬಹಳ ಅಪರೂಪದ ದೇವಸ್ಥಾನ, ಪ್ರಾಚೀನ ದೇವಸ್ಥಾನ, ಅದನ್ನ ಉಳಿಸಬೇಕು. ಮತ್ತೆ ಬೈಪಾಸ್ ರೋಡ್ ಅನ್ನ ಮಾಡಿ, ನಾವೇನು ಊರು ಬಿಟ್ಟು ಹೊರಗೆ
ಊರು ಬಿಟ್ಟು ಹೊರಗೆ ಬೈಪಾಸ್ ಹೋಗ್ತಾ ಇಲ್ಲ, ದೇವಸ್ಥಾನದ ಎದುರುಗಡೆ ಮೇಲ್ಪೇಟೆಯಿಂದ ಕೆಳಗೆ ಬರುವಾಗ ಅದು ಒಂದು ಕರ್ವ್ ಶೇಪ್ ಅಲ್ಲಿ ಹೋಗ್ತದೆ. ಅದರ ಸಂಪೂರ್ಣ ಡ್ರಾಫ್ಟ್ ನಮ್ಮ ಹತ್ರ ಇದೆ, ಡ್ರಾಫ್ಟ್ ಪ್ಲಾನ್ ಇದೆ. ಹಾಗಾಗಿ ಮತ್ತೆ ಆ ಬೈಪಾಸ್ ಹೋಗೋದ್ರಿಂದ 70 ಮೀಟರ್ ಎಕ್ಸಿಸ್ಟಿಂಗ್ ರೋಡ್ಗಿಂತ ಶಾರ್ಟ್ ಆಗ್ತದೆ. ಹಾಗಾಗಿ ನಮ್ಮ ಮನವಿ ಇಷ್ಟೇ, ನೀವು ಬೈಪಾಸ್ ರೋಡ್ ಮಾಡಿದ್ರೆ ಬೆಳ್ಳೂರಿನ ಸುತ್ತಮುತ್ತಲಿನ ದೇವಸ್ಥಾನದ ಭಾಗಗಳು ಉಳಿತವೆ, ದೇವಸ್ಥಾನದ ವಾಸ್ತು ಉಳಿತದೆ, ಮತ್ತು ದೇವಸ್ಥಾನದ ಮುಂಭಾಗದ ಹೋಗುವುದರಿಂದ ನಾವು ಒಂದು ಗೋಪುರವನ್ನು ನಿರ್ಮಾಣ ಮಾಡಬಹುದು, ರಾಜಗೋಪುರವನ್ನು ನಿರ್ಮಾಣ ಮಾಡುವುದು, ಪ್ರವಾಸಿಗರನ್ನ ಆಕರ್ಷಿಸಬಹುದು. ಈಗಾಗಲೇ ನಮಗೊಂದು ಕೇರಳದವರು ಒಂದು ಸರ್ವೆ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಡೈಲಿ ನಮ್ಮ ದೇವಸ್ಥಾನಕ್ಕೆ ಬರುವವರ ಸಂಖ್ಯೆ ಅಂತ ಇದು ಕೊಟ್ಟಿದ್ದಾರೆ. ಅದರಲ್ಲಿ 10% ಮಾತ್ರ ಪ್ರವಾಸಿಗರು ಬೆಳ್ಳೂರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ. ಹಾಗೆ ಪ್ರವಾಸಿಗರನ್ನ ಹೆಚ್ಚಾಗಿ ಆಕರ್ಷಿಸಿಕೊಡ್ಬೇಕಾದ್ರೆ ನಾವು ದೇವಸ್ಥಾನದ ಪೂರ್ವಭಾಗದಲ್ಲಿರುವ ಒಂದು ನಮ್ಮ ಏನು ಪ್ರಪೋಸಲ್ ಹೈವೇ ಬೈಪಾಸ್ ಇದೆ ಅದು ಮಾಡಿದ್ರೆ ನಮ್ಮ ಊರಿಗೆ, ನಮ್ಮ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಹೇಳಿ ಬೈಪಾಸ್ ಬಗ್ಗೆ ಕೂಡ ಒಂದು ಚರ್ಚೆ ಆಗಿತ್ತು. ಇದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ. 169A ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗ್ತಾ ಇದೆ. ಬಹುಶಃ ನಮಗೆ ನಮ್ಮ ದೇವಸ್ಥಾನದ ಒಂದು ರಥಬೀದಿ ಮತ್ತು ದೇವಸ್ಥಾನ ಅನ್ನುವಂಥದ್ದು ಬಹುಶಃ ಅದು ವಾಸ್ತು ಶೈಲಿಯಲ್ಲಿ ನಿರ್ಮಿತವಾದಂತಹ ಒಂದು ದೇವಸ್ಥಾನ. 1200 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ ಬೇರೆ ಬೇರೆ ರಾಜರುಗಳ ಕಾಲದಲ್ಲಿ ಅದು ಜೀರ್ಣೋದ್ಧಾರಗೊಂಡಿದೆ. ಒಂದು 1518ರಲ್ಲಿ ಕೃಷ್ಣದೇವರಾಯ ಕಾಲದ ವಿಜಯನಗರ ಸಾಮ್ರಾಜ್ಯದ ಶೈಲಿಯಲ್ಲಿರುವಂತಹ ಸುತ್ತ